ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಟಿಯ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿರುವಂತಹ ಸ್ಟೋರಿ ಈಗಷ್ಟೇ ಬರ್ತಾ ಇದೆ. ನಟಿ ಯಾರಿ ರೆಕಾರ್ಡ್ ಮಾಡಿದಂಥವ್ರು ಏನ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು? ನಟಿಯ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಂಥ ಪ್ರಕರಣ ಇದು. ಬಾತ್ರೂಮ್ ವಿಡಿಯೋ ರೆಕಾರ್ಡ್ ಮಾಡಿ ಕಿಡಿಗೇಡಿಯಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ದು ಇತ್ತೀಚೆಗೆ ನಡೆದ ಮಹಿಳಾ ಸೆಲೆಬ್ರಿಟಿ ಕ್ರಿಕೆಟ್ ಟೂರ್ನಿಯಲ್ಲಿ ನಡೆದ ಘಟನೆ ಇದು. ಕೋರಮಂಗಲ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದಂತ ಕ್ರಿಕೆಟ್ ಟೂರ್ನಿ ವಿಡಿಯೋ ರೆಕಾರ್ಡ್ ಮಾಡಿ ಫೋಟೋ ತೆಗೆದಿದ್ದ ಅಪರಿಚಿತ ವ್ಯಕ್ತಿ ರೆಕಾರ್ಡ್ ಮಾಡಿ ನಟಿಯ ಆಪ್ತ ಸ್ನೇಹಿತೆಗೆ ಕಳುಹಿಸಿದ್ದು ಅಪರಿಚಿತ. ವಿಡಿಯೋ ವೈರಲ್ ಆಗಬಾರದು ಅಂದ್ರೆ ಹಣ ಕೊಡಬೇಕು ಅಂತ ಬೆದರಿಕೆ ಹಾಕ್ತಾರೆ. ಸದ್ಯ ಫೋಟೋ ವಿಡಿಯೋ ಆಧರಿಸಿ ದೂರನ್ನ ಸ್ನೇಹಿತೆ ನೀಡಿದ್ದಾರೆ. ಪ್ರಕರಣ ದಾಖಲಿಸಿ ತನಿಖೆಯನ್ನ ಸೈಬರ್ ಕ್ರೈಮ್ ಪೊಲೀಸರು ಈಗ ನಡೆಸ್ತಾ ಇದ್ದಾರೆ. ನಟಿಯ ಖಾಸಗಿ ವಿಡಿಯೋನ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿರೋದು. ಅವ್ರಿಗೆ ಇನ್ನೊಂದ್ಸಲ ಮೊಬೈಲ್ ಯೂಸ್ ಮಾಡದೇ ಇರೋ ರೀತಿಯಲ್ಲಿ ಕೈ ಬೆರಳುಗಳನ್ನು ತೆಗೆದು ಬಿಡಬೇಕು, ಅವಾಗ ಸರಿ ಆಗುತ್ತೆ. ಮೊಬೈಲೇ ಟಚ್ ಮಾಡೋಕ್ಕಾಗಬಾರ್ದು ಅವನಿಗೆ. ಇಂಥವ್ರನ್ನೆಲ್ಲ ಏನು ಮಾಡಬೇಕು ಅಂತ, ಇನ್ನೊಬ್ಬರ ಖಾಸಗಿ ವಿಡಿಯೋಗಳನ್ನೆಲ್ಲ ರೆಕಾರ್ಡ್ ಮಾಡುವಂಥದ್ದಂತೆ ಎಂಥ ಕೆಟ್ಟ ಮನಸ್ಥಿತಿಗೆ ಹೋಗ್ತಾ ಇದ್ದಾರೆ ಅಂತಂದರೆ, ಯಾವ ವಿಕೋಪಕ್ಕೆ ಹೋಗ್ತಾ ಇದೆ ಇದಂತೂ. ಇತ್ತೀಚೆಗಂತೂ ಈ ಮೊಬೈಲ್ ಯಾಕಾದರೂ ಬಂದಿದ್ದಾವೆ ಕ್ಯಾಮ್ರಾಗಳು ಅನ್ಸ್ಬಿಟ್ಟಿದೆ ಒಂದ್ಸಲ. ಪ್ರೈವೇಟ್ ಆಗಿರುವಂಥದ್ದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡೋದಂತೆ, ಅದನ್ನು ಬ್ಲ್ಯಾಕ್ ಮೇಲ್ ಮಾಡೋದಂತೆ, ದುಡಿಯೋಕ್ಕಾಗದೇ ಇರುವಂಥವ್ರು ಮಾಡುವಂಥ ಕೆಟ್ಟ ಕೆಲಸಗಳಿವೆಲ್ಲ. ಬಾಯಿಗೆ ಬೇರೆ ಬೇರೆ ಶಬ್ದಗಳು ಬರುತ್ತೆ. ದುಡಿಯೋಕ್ಕೆ ಯೋಗ್ಯತೆ ಇಲ್ಲದೆ ಇರುವಂಥವ್ರು ಮಾಡುವಂಥ ಕೆಲಸಗಳು. ಇರೋ ದುಡ್ಡಲ್ಲಿ ನಾನು ಜೀವನ ನಡೆಸ್ತೀನಿ ಅನ್ನುವಂಥವ್ರು ಯಾರೂ ಹಿಂಗೆ ಮಾಡೋದಿಲ್ಲ. ಬೇಗ ಶ್ರೀಮಂತನಾಗಬೇಕು ಅನ್ನೋ ದೃಷ್ಟಿಯಿಂದ ವಿಡಿಯೋ ರೆಕಾರ್ಡ್ ಮಾಡೋದಂತೆ, ಬ್ಲ್ಯಾಕ್ ಮೇಲ್ ಮಾಡೋದಂತೆ. ಅವನನ್ನೇ ಬ್ಲ್ಯಾಕ್ ಮೇಲ್ ಮಾಡಬೇಕು. ಅವನು ಬಟ್ಟೆ ಬಿಚ್ಚಿಬಿಟ್ಟು ಇಡೀ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತಾ ಇರಬೇಕು ಎಲ್ಲ ಕಡೆನೂ ಸೋಷಿಯಲ್ ಮೀಡಿಯಾಗಳಲ್ಲಿ. ಅವಾಗ ಗೊತ್ತಾಗುತ್ತೆ ಇಂಥವ್ರದ್ದೆಲ್ಲ ಹೇಗಾದ್ರೆ ನೋವಾಗುತ್ತೆ, ಯಾವ ರೀತಿಯಾದಂಥ ಪರಿಸ್ಥಿತಿಗಳಿರುತ್ತೆ ಅಂಥೇಳಿ. ಬಾತ್ರೂಮ್ಗೆ ಹೋಗಿರ್ತಾರಂತೆ, ಅದರ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡ್ತಾರಂತೆ. ಬ್ಲ್ಯಾಕ್ ಮೇಲ್ ದುಡ್ಡು ಕೊಟ್ಟರೆ ನಾನು ಬಿಡುಗಡೆ ಮಾಡಲ್ವಂತೆ, ಇಲ್ಲಾಂದ್ರೆ ಬಿಡುಗಡೆ ಮಾಡ್ತಾನಂತೆ. ಅವನದೇ ಫಸ್ಟ್ ಬಿಡುಗಡೆ ಮಾಡಬೇಕು ಪೊಲೀಸರು. ಬೇರೆ ಬೇರೆ ಎಲ್ಲ ದ್ವೇಷದೆಲ್ಲ ಕಾನೂನನ್ನು ತೊಗೊಂಬರ್ತೀರಾ ನೀವು, ದ್ವೇಷ ಭಾಷಣದ್ದೆಲ್ಲ ಇಂಥ ತೊಗೊಂಡ್ಬನ್ನಿ. ಯಾವನಾದರೂ ಇನ್ನೊಬ್ಬರ ಖಾಸಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಹಾಕಿದರೆ ಅವನದ್ದೇ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಬೇಕು. ಅವಾಗ ಬುದ್ಧಿ ಬರುತ್ತೆ ಇವರಿಗೆಲ್ಲ, ಇಲ್ಲಾಂದರೆ ಬರಲ್ಲ ಬುದ್ಧಿ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಏನು ಡೀಟೇಲ್ಸ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಯಾರವನು ಏನು ಎತ್ತ ಅಂತೇಳಿ ಏನಾದ್ರು ಸಿಗ್ತಾ ಪೊಲೀಸರಿಗೆ ಪ್ರಾಥಮಿಕವಾಗಿ ಮಾಹಿತಿ? ಅರುಣ್, ನಟಿ ಮತ್ತು ಕಿರುತೆರೆ ನಟಿ ಹಾಗೂ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಂಥ ನಟಿಯ ವಿರುದ್ಧ ವಿಡಿಯೋ ಮಾಡಿ ಆಕೆಯ ವಿಡಿಯೋ ವೈರಲ್ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಈಗಾಗಲೇ ನೊಂದ ನಟಿ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲು ಮಾಡಿರುವಂಥದ್ದು. ದೂರಿನ ಆಧಾರದ ಮೇಲೆ ಯಾರು ಯಾವ ಅಕೌಂಟಿಂದ ಬೇರೆಯವರಿಗೆ ಕಳಿಸಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚುವ ಕೆಲಸವನ್ನು ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಕವಿತಾ ಗೌಡ ಎಂಬ ನಟಿ ಏನಿದ್ದಾರೆ, ಇವರು ಇಂಡೋರ್ ಸ್ಟೇಡಿಯಂ ಅಂದರೆ ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಸ್ಪೋರ್ಟ್ಸ್ ಚಟುವಟಿಕೆ ನಡೆಯುವಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದರು. ಆ ಸಂದರ್ಭದಲ್ಲಿ ವಾಶ್ರೂಮಿಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಿಲ್ಲದ ಹಾಗೆ ವಿಡಿಯೋವನ್ನು ಮಾಡಿಕೊಂಡು ಆ ವಿಡಿಯೋನ ಆಕೆಯ ಸ್ನೇಹಿತಿಗೆ ಕಳಿಸಿದ್ದಾರೆ ಬೇರೊಂದು ಅಕೌಂಟಿಂದ ಅನ್ನುವಂಥ ಆರೋಪವನ್ನು ಮಾಡಿ ಈಗ ದೂರನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ದೂರಿನ ಆಧಾರದ ಮೇಲೆ FIR ಮಾಡಿಕೊಂಡಿರುವಂಥ ಸೈಬರ್ ಕ್ರೈಮ್ ಪೊಲೀಸರು ಯಾರು ಯಾವ ಅಕೌಂಟನ್ನು ಮಾಡಿಕೊಂಡು ಸ್ನೇಹಿತಿಗೆ ಕಳಿಸಿದ್ದಾರೆ ಅನ್ನುವಂಥದ್ದನ್ನು ಪತ್ತೆ ಹಚ್ಚಿ ಈಗ ಆರೋಪಿಯನ್ನು ಬಂಧನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಅರುಣ್, ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಸೊ ನಟಿಯ ಖಾಸಗಿ ವಿಡಿಯೋ ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದಂತಹ ವ್ಯಕ್ತಿಯ ವಿಡಿಯೋವನ್ನು ರೆಕಾರ್ಡ್ ಮಾಡಬೇಕು. ಬೆತ್ತಲೆ ಆಗಿರುವಂಥ ವಿಡಿಯೋ ರೆಕಾರ್ಡ್ ಮಾಡಬೇಕು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಬೇಕು. ಅದೇ ಶಿಕ್ಷೆ ಆಗಬೇಕು. ಅಲ್ಲಿವರೆಗೂ ಬುದ್ಧಿ ಬರಲ್ಲ ಇವರಿಗೆಲ್ಲ. ಕಂಡವ್ರದ್ದೆಲ್ಲ ರೆಕಾರ್ಡ್ ಮಾಡೋದಂತೆ, ದುಡ್ಡಿಗೆ ಆಮಿಷ ಮಾಡೋದಂತೆ, ಆಮೇಲೆ ಏನೂ ಇಲ್ಲ ಅವ್ರಿಗೆ ಶಿಕ್ಷೆ. ಒಳಗಡೆಗೆ ಹೋಗೋದಂತೆ, ಆಮೇಲೆ ಬೇಲ್ ತೊಗೊಂಡು ಆಚೆ ಬರೋದಂತೆ, ತನಿಖೆ ನಡೀತಾ ಇರುತ್ತೆ. ಎಷ್ಟು ಶಿಕ್ಷೆ? ಅದಕ್ಕಿಂತ ಬೆಟ್ರು ಅವರದ್ದು ಬೆತ್ತಲೆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಸ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಸ್ಬೇಕು. ಅದೇ ಶಿಕ್ಷೆ. ಆವಾಗ ಭಯ ಶುರು ಆಗುತ್ತೆ. ಅಯ್ಯೋ ಮಾರಾಯ, ನಂದು ಬೆತ್ತಲೆ ಹಾಕ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೇಳಿ ಶುರು ಆಗುತ್ತೆ.